ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕೋದಕ್ಕಾಗ್ತಾ ಇಲ್ಲ, ಬಿಕಾಸ್ ನನಗೆ ಕಣ್ಣು ಸ್ವಲ್ಪ ಅಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ವಿಡಿಯೋಸ್ ಹಾಕೋದಕ್ಕಾಗ್ತಾ ಇಲ್ಲ. ಇವಾಗ ನಾನು ಮತ್ತು ನಮ್ಮ ಮನೆಯವರು ಹಾಗೆ ಭ್ರಮರ 3 ಜನ, ಹಾಗೆ ಅಜಯ್ 4 ಜನ ಕೂಡ ಗಾಡೀಲಿ ಕುತ್ಕೊಂಡು ಹೋಗ್ತಾ ಇದ್ವಿ. ಫಸ್ಟು ಅಜಯ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಅದಾದಮೇಲೆ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಟೈಮ್ ಆಗಲೇ 9:30 ಆಯಿತು. ಬೇಗನೆ ಹೋಗಬೇಕಿತ್ತು ಹಾಸ್ಪಿಟಲ್ಗೆ, ಬಟ್ ಅಜಯ್ನ ಫಸ್ಟು ಸ್ಕೂಲಿಗೆ ಬಿಟ್ಟು ಆಮೇಲೆ ಹೋದ್ರಾಯಿತು ಅಂತ ಹೇಳಿ ನಾನು ಟೈಮ್ ಸ್ವಲ್ಪ ಲೇಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಸ್ಕೂಲ್ ಬಂದೇ ಬಿಡ್ತು. ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಹೋಗಬೇಕು. ಈಗ ಭ್ರಮರನ್ನು ಕೂಡ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡ್ತಾಯಿದ್ಲು. ಹಾಗಾಗಿ ಮತ್ತೆ ಸರಿ ಆಯಿತು ಬಾ ನೀನು ಅಂತ ಹೇಳ್ಬಿಟ್ಟು ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಸ್ಕೂಲ್ ಹತ್ರ ಬಂದಿದ್ದಾಯಿತು. ಇವಾಗ ಅವನನ್ನು ಕಳಿಸ್ಬಿಟ್ಟು ನಾವು ಇಬ್ಬರು ಹೋಗಬೇಕು. ನಮ್ಮ ಮನೆಯವರು ನಮ್ಮನ್ನ ಚೆಕಪ್ ಮಾಡಿಸ್ಬಿಟ್ಟು ಹೋಗ್ತಾರೆ. ಏನಾಗಿದೆ ಅಂತಂದರೆ ಕಣ್ಣು ತುಂಬಾ ಪ್ರಾಬ್ಲಮ್ ಆಗಿದೆ. ತುಂಬ ಅಂದರೆ ಇವಾಗ ಮನೆ ಹತ್ರನೇ ಹಾಸ್ಪಿಟಲ್ಸ್ ಇದ್ವು, ಅಲ್ಲೆಲ್ಲ ಹೋಗಿ ತೋರಿಸ್ಕೊಂಡು ಡ್ರಾಪ್ಸ್ ಎಲ್ಲ ತೊಗೊಂಡು ಕಣ್ಣಿಗೆಲ್ಲ ಬಿಟ್ಕೊಂಡೆ. ಬಟ್ ಆದರೂ ಕೂಡ ಏನು ಯೂಸ್ ಇಲ್ಲ. ಅದೇ ರೀತಿಯೇ ನೋವು, ಹಾಗೆ ಸುಮ್ಮನೆ ಕಣ್ಣಲ್ಲಿ ನೀರು ಇಳಿಯೋದು, ಕಣ್ಣು ಮುಟ್ಕೊಂಡ್ರೆ ನೋವಾಗೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಏನಾಗಿದೆ ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಜಾಸ್ತಿ ಏನಂತಾರೆ ರಿಸ್ಕ್ ತೊಗೊಳೋದು ಬೇಡ, ಅದಕ್ಕೋಸ್ಕರ ಫಸ್ಟು ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ ಬಂದುಬೇಡ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಮನೆಯವರು ಡಿಸೈಡ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಭ್ರಮರವನ್ನು ಮನೇಲೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅವಳು ತುಂಬ ಹಠ ಮಾಡ್ತಾಯಿದ್ಲು, ತುಂಬ ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಹಾಗೆ ಕೂರಿಸ್ಕೊಂಡ್ವಿ. ಅವಳಿಗೇನು ರೆಡಿನೇ ಮಾಡಿಲ್ಲ ಹೇಳಬೇಕಂದ್ರೆ. ಮನೇಲಿ ಡೈಲಿ ವೇರು ಹೇಗೆ ಹಾಕ್ಕೊಂಡಿದ್ಲು ಅದೇ ಥರ ಇದ್ಲು. ನಾವು ಇನ್ನೇನು ಗಾಡಿ ಹತ್ಕೊಂಡು ಮೂವ್ ಆಗ್ತಾ ಇರ್ಬೇಕಾದ್ರೆ ಹತ್ಕೊಂತ ಓಡಿ ಬಂದುಬಿಟ್ಲು. ಹಾಗಾಗಿ ಮತ್ತು ಟೈಮ್ ಕೂಡ ಆಗಿಬಿಟ್ಟಿತ್ತಲ್ಲ, ಮತ್ತು ಜಾಸ್ತಿ ಇವಾಗ ರೆಡಿ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಅಮ್ಮನೂ ಕೂಡ ಮನೇಲೇ ಇರಮ್ಮ ಅಂತಂದರೂ ಕೂಡ ಕೇಳ್ತಿಲ್ಲ ಅವಳು. ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿಕೊಂಡು ಬಂದಳು. ಫೈನಲಿ ಏನು ಮಾಡೋದಕ್ಕಾಗಲ್ಲ, ಇನ್ನೇನು 3 ಹೋಗಿ ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ, ಅವ್ರ ಪಪ್ಪನ ಜೊತೆಗೆ ಮುಂದ್ಗಡೆ ಕೂತ್ಕೊಂಡು ಹ್ಯಾಪಿಯಾಗಿ ಬರ್ತಾ ಇದ್ದಾಳೆ. ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಈಗ ಹೋಟೆಲ್ಗೆ ಬಂದ್ವಿ. ಹಾಸ್ಪಿಟಲಲ್ಲಿ ಏನಾಗಿದೆ ಅಂದರೆ ಕಣ್ಣಿನ ಮೇಲೆ ಒಂದು ಡೆಸ್ಟ್ ಕೂತಿದೆ. ಅಂದರೆ ಕಣ್ಣಿನ ಗುಡ್ಡೆ ಇರುತ್ತಲ್ವ, ಕಣ್ಣಿನ ಗುಡ್ಡೆ ಮೇಲೆ ಕಪ್ಪಂದು ಒಂದು ಡೆಸ್ಟ್ ಕುತ್ಕೊಂಡ್ಬಿಟ್ಟಿದೆ. ಅದು ಕುತ್ಕೊಂಡು ಒಂದು 20 ಡೇಸ್ ಮೇಲಾಯಿತು. ನಾನೇನೋ ಗುಳ್ಳೆ ಆಗಿದೆ, ನೋವಾಗಿದೆ ಅಂತ ಹೇಳ್ಬಿಟ್ಟು ಡ್ರಾಪ್ಸ್ನ ತೊಗೊಂಬಂದು ಹಾಕ್ಕೊಂಡೆ. ಬಟ್ ಅದೇನು ಯೂಸ್ ಆಗಲಿಲ್ಲ. ಆಮೇಲೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಅದನ್ನೆಲ್ಲ ಅವರು ಕೂಡ ಟಾರ್ಚ್ ಇರುತ್ತಲ್ವ, ಟಾರ್ಚ್ ಬಿಟ್ಟು ನೋಡಿದ್ರೂ ಕೂಡ ಅಲ್ಲಿ ಗೊತ್ತಾಗಲಿಲ್ಲ ಅದನ್ನು ಕೂಡ. ಅದಾದಮೇಲೆ ಅವರು ಕಣ್ಣು ಟೆಸ್ಟ್ ಮಾಡೋ ಮಿಷಿನ್ ಇರುತ್ತಲ್ವ, ಅದರಲ್ಲಿ ಟೆಸ್ಟ್ ಮಾಡಿ ನೋಡಿದ್ದಕ್ಕೆ ಕಣ್ಣಲ್ಲಿರೋದು ಗೊತ್ತಾಯಿತು. ಕಣ್ಣಿನ ಗುಡ್ಡೆ ಮೇಲೆ ಇತ್ತು. ಹಾಗಾಗಿ ಮತ್ತೆ ಅವರು ಎಷ್ಟು ಪ್ರಯತ್ನ ಪಟ್ಟರು ಅಂದರೆ ಅದನ್ನು ತೆಗಿಯೋದಕ್ಕೆ ತುಂಬ ಪ್ರಯತ್ನ ಪಟ್ಟರು, ಬಟ್ ಅದು ಬರ್ತಾನೆ ಇರಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಡ್ರಾಪ್ಸ್ ಎಲ್ಲ ಬಿಟ್ಬಿಟ್ಟು ಕಾಟನಲ್ಲೆಲ್ಲ ತೆಗಿಯೋದಕ್ಕೆ ಹೋದ್ರು, ಅದು ಕೂಡ ಬರಲಿಲ್ಲ. ಆಮೇಲೆ ಮತ್ತೆ ಡ್ರಾಪ್ಸ್ ಬಿಟ್ಟು ಅದು ನೀಡಲ್ಲಿ ಇರುತ್ತಲ್ವ, ನೀಡಲಲ್ಲಿ ತೆಗಿಯೋದಕ್ಕೆ ಹೋದ್ರು ಸೂಜಿಲಿ. ಅದರಲ್ಲಿ ಒಂದು 2-3 ಸಲ ಅಂದಮೇಲೆ ಬಂದಿದ್ದದು. ಅದು 20 ಡೇಸ್ ಆಯ್ತಲ್ವ, ಕಣ್ಣಲ್ಲೇ ಕೂತ್ಕೊಂಡು ಒಂದು ರೀತಿ ಇನ್ಫೆಕ್ಷನ್ ಆದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು 3-4 ಡೇಸ್ ಎಲ್ಲೂ ಜಾಸ್ತಿ ಗಾಳಿಯಲ್ಲಿ ಹೋಗೋಂಗಿಲ್ಲ. ಹಾಗೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ಕೋಬೇಕು, ಒಂದು 4 to 5 ಟೈಮ್ಸ್ ಹಾಕ್ಕೋಬೇಕು ಅಂತಲೂ ಕೂಡ ಹೇಳಿದರು. ಸೊ 4 to 5 ಟೈಮ್ಸ್ ಹಾಕ್ಕೊಳೋದಕ್ಕೆ ಹೇಳಿದರು. ಮತ್ತು ಒಂದು ವೀಕ್ವರೆಗೂ ಕಂಟಿನ್ಯೂ ಮಾಡಬೇಕು ಡ್ರಾಪ್ಸ್ ಅಂತಲೂ ಕೂಡ ಹೇಳಿದರು. ಮತ್ತು ಫೋನ್ ಜಾಸ್ತಿ ನೋಡೋ ಹಾಗಿಲ್ಲ ಅಂತಲೂ ಕೂಡ ಹೇಳಿದರು. ಅವಾಯ್ಡ್ ಮಾಡಬೇಕು, ಕಣ್ಣಿಗೆ ಸ್ಟ್ರೈನ್ ಆಗೋ ಥರ ಏನೂ ಜಾಸ್ತಿ ಇದು ಮಾಡೋ ಹಾಗಿಲ್ಲ, ಅಂದರೆ ನೋಡೋ ಹಾಗಿಲ್ಲ, ಜಾಸ್ತಿ ರೆಸ್ಟ್ ಮಾಡಬೇಕು ಅಂತಲೂ ಕೂಡ ಹೇಳಿದರು ಡಾಕ್ಟರು. ಮತ್ತು ಇನ್ನೇನು ಅಂತ ಹೇಳ್ಬಿಟ್ಟು ಮತ್ತು ನಾನು ಅದಕ್ಕೆ ಫೋನಲ್ಲಿ ಎಡಿಟಿಂಗ್ ಅವು ಇವೇನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಬರ್ತಾ ಈ ಥರ ಏನಂದರೆ ಇದು ಫಿಲ್ಟರ್ ಕಾಫಿ ಬರುತ್ತಲ್ವ, ಅದು ಪೌಜ್, ಇದು ಫಿಲ್ಟರ್ ಆಗಿರೋಂಥ ಕಾಫಿನ ಪ್ಯಾಕ್ ಮಾಡಿರೋದು. ಇದು MRP ಬಂದುಬಿಟ್ಟು 80 ರೂಪಿ ಇದೆ. ಇದನ್ನು ತುಂಬ ದಿನದಿಂದ ಅನ್ಕೋತಾ ಇದೆ. ನನಗೆ ಫಿಲ್ಟರ್ ಕಾಫಿ ಅಂತಲ್ಲ, ಕಾಫಿ ಅಂದ್ರೆ ತುಂಬ ಇಷ್ಟ. ಅದರಲ್ಲಿ ಒಂದ್ಸಲ ನಾನು ಫಿಲ್ಟರ್ ಕಾಫಿನ ಟೇಸ್ಟ್ ಮಾಡಿದ್ದೆ, ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಇದು ರೆಡಿನೇ ಸಿಗುತ್ತಲ್ವ ಪೌಜು, ತೊಗೊಂಬಂದು
ಮಾಡ್ಕೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಬರಬೇಕಾದ್ರೆ ತೊಗೊಂಬಂದ್ವಿ. ಇವಾಗ ಅದನ್ನೇ ರೆಡಿ ಮಾಡೋದಕ್ಕಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಏನು ಮಾಡಿದೆ ಅಂದರೆ ನಾನು ಸ್ವಲ್ಪ ಹಾಕ್ಕೊಂಡೆ ಡಿಕಾಕ್ಷನು. ಅದು ಫಿಲ್ಟರ್ ಕಾಫಿದು ಡಿಕಾಕ್ಷನ್, ಅದು ಪೌಜಲ್ಲಿರೋದು. ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ನ ಹಾಕೋಬೋದು. ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 100 mlಗೆ 1 ಸ್ಪೂನಷ್ಟು ಹಾಕ್ಕೋಬೇಕಂತ ಇತ್ತು. ಹಾಗಾಗಿ ನಾನು 1 ಸ್ಪೂನಷ್ಟು ಹಾಕ್ಕೊಂಡೆ. ನನಗದು ಯಾಕೋ ಅಂದರೆ ಕರೆಕ್ಟ್ ಅಂತ ಅನ್ನಿಸ್ಲಿಲ್ಲ ನನಗೆ, ಯಾಕಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ನನಗೆ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಮತ್ತೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಇಲ್ಲ ಯಾಕೋ ಸ್ವಲ್ಪ ಲೈಟಾಗಿದೆಯಲ್ಲ, ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅಮ್ಮಂಗೂ ಮತ್ತು ನಮ್ಮ ಮನೆಯವ್ರಿಗೂ ಸ್ಟ್ರಾಂಗ್ ಅಂದರೆ ಲೈಟಾಗಿ ಮಾಡಿಕೊಟ್ಟು ನಾನು ಮತ್ತೆ ಸ್ಟ್ರಾಂಗಾಗಿ ಮಾಡ್ಕೊಂಡು ಕುಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಬ್ರೂ ಕಾಫಿ ಏನು ಕುಡಿದೀವೋ ಅದಕ್ಕಿಂತ ಒಂದು ರೀತಿ ಡಿಫ್ರೆಂಟ್ ಆಗಿತ್ತು. ಫಿಲ್ಟರ್ ಕಾಫಿದಲ್ವ, ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತು. ಕಾಫಿ ಅಂದರೆ ನಂಗೆ ಸಖತ್ ಇಷ್ಟ. ನಮ್ಮನೇಲಿ ಅಷ್ಟೊಂದು ಯಾರೂ ಇಷ್ಟಪಡಲ್ಲ ಕಾಫಿನ, ಎಲ್ಲ ಟೀಗೆ ಜಾಸ್ತಿ ಇಷ್ಟಪಡೋದು. ಬಟ್ ನನಗೇನಂದರೆ ಕಾಫಿ ಅಂದರೆ ಸಖತ್ ಇಷ್ಟ. ಹಾಗಾಗಿ ಎಲ್ಲ ಥರದ ಕಾಫಿ ಪೌಡರ್ನು ಟ್ರೈ ಮಾಡ್ತಾ ಇರ್ತೀನಿ. ನಾನು ಆಲ್ಮೋಸ್ಟ್ ಚಿಕ್ಕ ಪೌಡರಲ್ಲಿ ಸಿಗುತ್ತಲ್ವಾ, 2 ರೂಪೀಸ್ ಪ್ಯಾಕೆಟ್ಸು, 3 ರೂಪೀಸ್ ಪ್ಯಾಕೆಟ್ಸು, ಆ ಥರದ್ದೆಲ್ಲ ತೊಗೊಂಬಂದು ಟ್ರೈ ಮಾಡಿದ್ದೀನಿ. ಹರ್ಷೀಸ್ ಯಾವುದೋ ಇದೆ ಅಲ್ವಾ, ಅದು ಹರ್ಷೀಸ್ ಅಲ್ಲ, ನೆಸ್ಕೆಫೆನೂ ಟ್ರೈ ಮಾಡಿದ್ದೀನಿ, ಬ್ರೂ ಟ್ರೈ ಮಾಡಿದ್ದೀನಿ, ಮಾಲ್ಗುಡಿ ಕಾಫಿನೋ ಏನೋ ಇದೆಯಲ್ಲ ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ಬ್ರೂ ರೆಡ್ ಬರುತ್ತಲ್ವ ಅದನ್ನು ಟ್ರೈ ಮಾಡಿದ್ದೀನಿ, ಸ್ಟ್ರಾಂಗ್ ಇರುತ್ತೆ ಅದು. ಸೊ ಫೈನಲ್ ಆಗಿ ಇದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ನಾರ್ಮಲಾಗಿ ಸಿಗುವಂಥ ಕಾಫಿ ಪೌಡರ್ನು ಕೂಡ ಅದರಲ್ಲಿ ಡಿಫ್ರೆಂಟ್ ಕಂಪ್ನಿದು ಕೂಡ ಟ್ರೈ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಇದು ತುಂಬ ಇಷ್ಟ ಆಯಿತು. ಸಖತ್ತಾಗಿ ಸ್ಮೆಲ್ಲು, ಟೇಸ್ಟು ಸಖತ್ತಾಗಿತ್ತು. ಏನಂದರೆ ಸ್ವಲ್ಪ ಹಾಲು ಗಟ್ಟಿಯಾಗಿದ್ದರೆ ಕಾಫಿ ಮಾತ್ರ ಸೂಪರಾಗಿ ಬರುತ್ತೆ. ಇಲ್ಲಿ ನನ್ನ ಮಗಳು ಏನಂದರೆ ಅದನ್ನು ಪೌಚ್ ತೋರಿಸು ಅಂತಿದ್ದಾಳೆ. ನಾನು ಆಲ್ರೆಡಿ ತೋರಿಸಿದ್ದೀನಮ್ಮ ಅಂತ ಹೇಳ್ತಾ ಇದ್ದೀನಿ, ಬಟ್ ಇಲ್ಲ, ಇನ್ನೊಂದು ಸಲ ತೋರಿಸು ಅಂತ ಹೇಳಿ ಹೇಳ್ತಾ ಇದ್ಲು. ಅದಕ್ಕೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇವ್ರದ್ದು ಟೀ ಪೌಡರಿಂದು ಶಾಪ್ ಇದೆ. ನನಗೇನು ಗೊತ್ತಾ, ಅದು ಮೇಲ್ಗಡೆ ಕ್ಯಾಪ್ ಓಪನ್ ಮಾಡಿದ್ದೀನಿ. ಅವಳು ಏನಾದರೂ ಅದು ಓಪನ್ ಮಾಡಿ, ಅವ್ಳಿಗೆ ಗೊತ್ತಿಲ್ಲ ಅದರಲ್ಲಿ ಲಿಕ್ವಿಡ್ ಇದೆಯೋ ಏನಿದೆಯೋ ಅಂತ. ಓಪನ್ ಮಾಡಿ ಏನಾದ್ರು ಚೆಲ್ಬಿಟ್ರೆ ಹೆಂಗಪ್ಪ, ಅದರಲ್ಲಿ 80 ರೂಪೀಸ್ ಕೊಟ್ಟು ತೊಗೊಂಬಂದಿರೋದು ಅಂತ ಹೇಳಿ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ನ್ಯೂ ಇಯರ್ ಟೈಮು. ಸೊ ನ್ಯೂ ಇಯರ್ನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಸ್ನಾನಗಿನೆಲ್ಲ ಮುಗಿಸ್ಕೊಂಡು ದೇವ್ರನ್ನೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ. ಹೇಳಬೇಕಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋವಂಥ ಪ್ಲ್ಯಾನೇ ಇರಲಿಲ್ಲ, ಸಡನ್ನಾಗಿ ಡಿಸೈಡ್ ಆಗಿದ್ದು. ಅಜಯ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಡಿಸೈಡ್ ಆಯಿತು ದೇವಸ್ಥಾನಕ್ಕೆ ಹೋಗೋಣವಾ ಅಂತ ಹೇಳಿ. ಆಮೇಲೆ ಅವನಿಗೂ ಕೂಡ ಟೈಮ್ ಆಗಿಬಿಟ್ಟಿತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅವನನ್ನು ಇನ್ನೇನು ಮಾಡೋದಕ್ಕಾಗಲ್ಲ, ಟ್ಯೂಷನಿಗೆ ಅಂದರೆ ಸ್ಕೂಲಿಗೆ ಬಿಟ್ಟು ಬಂದುಬಿಡಿ, ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇದೆ ಅವನದು. ಹಾಗಾಗಿ ಇನ್ನೇನು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಅವ್ರು ಕರ್ಕೊಂಡೋದ್ರು. ನೆಕ್ಸ್ಟ್ ನಾನು, ಭ್ರಮರ ಮತ್ತು ನಮ್ಮ ಮನೆಯವರು 3 ಜನ ಅಷ್ಟೇ ಬಂದ್ವಿ. ಸ್ವಲ್ಪ ಬೇಜಾರಾಯಿತು, ಅವನು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಬಟ್ ಅವನು ಬರೋದಕ್ಕೆ ಟೈಮ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಕರ್ಕೊಂಬರಲಿಲ್ಲ. ಸೊ ನಾವು ಬಂದಿದ್ದು ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ದೇವಸ್ಥಾನ ಅಂದರೆ ದುಗ್ಗಮ್ಮನ ದೇವಸ್ಥಾನ. ಸೊ ದುಗ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಈ ವರ್ಷ 2024 ನಮ್ಮ ಜೀವನದಲ್ಲಿ ಏನಾಯಿತೋ ಅದು ನಮ್ಗೆ ಬೇಡ. 2025 ಇವತ್ತಿನಿಂದ ನಮ್ಮ ಜೀವನದಲ್ಲಿ ಒಂದಷ್ಟು ಚೇಂಜಸ್ನ ನನಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳಿಕೊಂಡೆ. ಇನ್ನೊಂದು ಏನಂದರೆ, ನಾವು ಏನು ಮಾಡಬೇಕು ನಮ್ಮ ಈ ಇಯರ್ ಅನ್ನೋದನ್ನು ಇವತ್ತು ಡಿಸೈಡ್ ಮಾಡಿದರೆ ಬೆಸ್ಟ್ ಅಂತ ಅನಿಸುತ್ತೆ. ಒಂದು ಮನಿ ಸೇವಿಂಗ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಗೋಲ್ಡ್ ತೊಗೊಳೋದಾಗಿರ್ಬೋದು, ಇಲ್ಲ ನಮಗೆ ಸ್ವಂತದಾಗಿ ಏನಾದರೂ ಒಂದು ವೆಹಿಕಲ್ಲು ಅಥವಾ ಒಂದು ಮನೇನೋ ಏನೋ ತೊಗೊಳೋದನ್ನು ನಾವು ತೊಗೊತೀವಿ, ಈ ಇಯರ್ನ ಕಂಪ್ಲೀಟ್ ಮಾಡೋಷ್ಟ್ರಲ್ಲಿ ತೊಗೋಬೇಕು ಅನ್ನೋದನ್ನ ನಾವು ಸಂಕಲ್ಪ ಮಾಡಿದರೆ ಡೆಫಿನೆಟ್ಲಿ ನಾವು ರೀಚ್ ಆಗ್ತೀವಿ. ಸೊ ಹಾಗಾಗಿ ಈ ಇಯರ್ ನನಗೇನು ಬೇಕು ಅನ್ನೋದನ್ನು ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಸೊ ಅದು ಎಲ್ಲ ಈಡೇರಿದ ಮೇಲೆ ಹೇಳೋದು. ಇವಾಗ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ತೀರ್ಥ ಎಲ್ಲ ಕೊಡ್ತಾಯಿದ್ರು, ಅದನ್ನು ಕುಡಿದ್ಬಿಟ್ಟು ಮತ್ತು ನಮ್ಮ ಮನೆ ದೇವರು ಅಂದರೆ ಶ್ರೀಶೈಲ ಮಲ್ಲಯ್ಯನ ದೇವಸ್ಥಾನಕ್ಕೂ ಕೂಡ ಹೋದ್ವಿ. ಅಲ್ಲೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಬಂದ್ವಿ. ಏನಂದರೆ ವಿಡಿಯೋ ಏನೂ ಮಾಡೋದಕ್ಕಾಗಲಿಲ್ಲ, ಸಿಂಪಲ್ಲಾಗಿ ನಾನು ಇದೊಂದೇ ವಿಡಿಯೋನ ಇಲ್ಲಿ ಶೂಟ್ ಮಾಡಿದ್ದು. ಅದಾದಮೇಲೆ ಅಂದರೆ ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋದಾಗ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಏನೂ ಶೂಟ್ ಮಾಡಲಿಲ್ಲ. ಇದು ಹೊರಗಡೆ ನಾನು ನಮ್ಮ ಮನೆಯವ್ರನ್ನ ಎತ್ಕೊಂಡು ಹಾಗೆ ಒಂದು ಫೋಟೋ ತೆಗೆದುಕೊಂಡ್ವಿ.
ಈ ಇಯರ್ನ ಫಸ್ಟ್ ಫೋಟೋ ಇದು ನನಗೆ, ಅಂದರೆ ನಂದು ಭ್ರಮರಂದು ಅಜಯ್, ನಂದು ಭ್ರಮರಂದು ನಮ್ಮ ಮನೆಯವ್ರದ್ದು. ಸೊ ಅಜಯೇ ಒಂದು ಮಿಸ್ಸಿಂಗು. ನನಗೆ ಯಾಕೋ ಒಂಥರ ಬೇಜಾರಾಯಿತು. ಸೊ ಫೈನಲಿ ನೋಡ್ತಾ ಇರ್ಬೋದು ಕಣ್ಣು ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಕಣ್ಣು ಬಿಡೋದಕ್ಕಾಗ್ತಾ ಇರಲಿಲ್ಲ. ಸ್ಪೆಕ್ಟ್ ತಕ್ಕೋಬೇಕಿತ್ತು, ಬಟ್ ನಂಗೆ ಸ್ಪೆಕ್ಟ್ ತಗೊಳ್ಳೋದು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಇದು ದಾವಣಗೆರೆ ಒಂದು ಬೇಕ್ರಿ, ಅಂದರೆ ನಮ್ಮ ಮನೆ ಹತ್ರ ಅಲ್ಲ, ನಮ್ಮ ಮನೆಯವರ ಶಾಪ್ ಇದೆಯಲ್ಲ ಅಲ್ಲಿ ನಿಯರಲ್ಲಿ ಒಂದು ಬೇಕ್ರಿ ಇದೆ. ಅಲ್ಲಿ ತುಂಬ ವೆರೈಟಿ ಕೇಕ್ಸ್ನ ರೆಡಿ ಮಾಡಿದರು. ಸೊ ಕೋಲ್ಡ್ ಕೇಕು, ನಾರ್ಮಲ್ ಕೇಕು, ಎಲ್ಲ ಡಿಸೈನರ್ ಕೇಕು ಎಲ್ಲ ರೆಡಿ ಮಾಡಿದರು. ಅದನ್ನು ಹಾಗೆ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಂದು ಸ್ವಲ್ಪ ಸಿಂಪಲಾಗೇ ನಾವು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ. ನಾವೇನು ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ. ಸೊ ಇಯರ್ ಫುಲ್ ಹೇಗಿರ್ತೀವಿ ಅನ್ನೋದು ಮುಖ್ಯ. ಹ್ಯಾಪಿಯಾಗಿ ಇದೇನು ಹ್ಯಾಪಿ ನ್ಯೂ ಇಯರ್ ಅಂತ ಇದೆಯೋ, ಸೊ ಇಯರ್ ಫುಲ್ ಹ್ಯಾಪಿಯಾಗಿದ್ದರೆ ಅಷ್ಟೇ ಸಾಕು, ಅಷ್ಟೇ, ಮತ್ತೇನಿಲ್ಲ. ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮದು ಒಂದು ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ, ತುಂಬ ಗ್ರ್ಯಾಂಡ್ ಆಗಲ್ಲ, ತುಂಬ ಇದು ಅಲ್ಲ, ಒಂದು ಮೀಡಿಯಮ್, ಒಂದು ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಕೋಲ್ಡ್ ಕೇಕ್ ಎಲ್ಲ ಇಲ್ಲಿತ್ತು. ಕೋಲ್ಡ್ ಕೇಕ್ ಅಂದರೆ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ನಾರ್ಮಲ್ ಕೇಕೆ ನಂಗೆ ತುಂಬ ಇಷ್ಟ. ನನಗಾಗಲಿ ಭ್ರಮರಂಗಾಗಲಿ ಮನೆಯಲ್ಲಿ ನನ್ನ ಮಕ್ಕಳಿಗಾಗಲಿ ತುಂಬ ಇಷ್ಟ ಅನ್ನೋದೇ ನಾರ್ಮಲ್ ಕೇಕು ಕೋಲ್ಡ್ ಕೇಕಿಗಿಂತ. ಅದೇನೋ ನನಗೆ ಇಷ್ಟ ಆಗಲ್ಲ, ಕೋಲ್ಡ್ ಕೇಕು ಆಲ್ಮೋಸ್ಟ್ ಇಷ್ಟ ಆಗಲ್ಲ. ಹಾಗಾಗಿ ಕೋಲ್ಡ್ ಕೇಕ್ನ ನಾವು ಜಾಸ್ತಿ ಮನೆಗಾಗಲಿ ಏನಾದರೂ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅದನ್ನೆಲ್ಲ ತರಿಸಲ್ಲ, ನಾರ್ಮಲ್ ಕೇಕ್ಸ್ನೇ ತರಿಸ್ತೀವಿ. ಬಟ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು. ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ, ಎಲ್ಲ ಕೇಕ್ಸು ಕೂಡ ಒಂದೊಂದು ವೆರೈಟಿ. ನೋಡಿದ್ರೇ ಹಾಗೆ ತೊಗೊಂಡು ತಿನ್ಬೇಡ ಅನ್ನೋ ಥರ ಒಂದು ಲುಕ್ಕು. ಆದರೆ ಏನಂದರೆ ಜಾಸ್ತಿ ಕಲರ್ ಇರೋವಂಥದ್ರಲ್ಲಿ ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ, ತುಂಬ ಕೆಮಿಕಲ್ ಇರುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿ ಪ್ರತಿ ಸಲನೂ ಅಷ್ಟೇ ನಾವು ಕೇಕ್ ಮಾಡಿಸ್ಬೇಕಾದ್ರೆ ನಾರ್ಮಲ್, ಅಂದರೆ ಲೈಟ್ ಪಿಂಕು ಇಲ್ಲಾಂದರೆ ವೈಟ್ ಕಲರಲ್ಲೇ ನಾವು ಪ್ಲೇನ್ ಕೇಕ್ಸ್ನ ಮಾಡಿಸೋದು. ಬ್ರಹ್ಮಾನಂದ ಬರ್ಡೇಗಾಗಿರ್ಬೋದು, ಯಾವುದೇ ಒಂದು ಸೆಲೆಬ್ರೇಷನ್ಗಾಗಿರ್ಬೋದು, ಈ ಥರ. ಸೊ ಇದು ನೈಟ್ ಆಹಾರ 2000ಗೆ ಬಂದಿದ್ವಿ. ಸೊ ಅಲ್ಲಿ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ಫೈನಲಿ ಮನೆಗೆ ಹೋದ್ವಿ. ಒಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಭ್ರಮರಂಗೋಸ್ಕರ, ಅಜಯ್ಗೋಸ್ಕರ. ಯಾಕಂದರೆ ಅವರು ಹ್ಯಾಪಿನೆಸ್ ಅನ್ನೋದು ನಮಗೆ ಮುಖ್ಯ. ಹಾಗಾಗಿ ಅವರಿಗೋಸ್ಕರನೇ ನಾವು ಈಗ ಹೊರಗಡೆ ಬರೋವಂಥ ಪ್ಲ್ಯಾನ್ ಮಾಡಿದ್ದು. ನಮಗೆ ಬರೋವಂಥ ಪ್ಲ್ಯಾನ್ ಕೂಡ ಇರಲಿಲ್ಲ, ಬರಬೇಕು ಸೆಲೆಬ್ರೇಷನ್ ಮಾಡಬೇಕು ಅಂತಂದೇನು. ಜಸ್ಟ್ ಏನು ಮಕ್ಕಳಿಗೋಸ್ಕರ ಬರಬೇಕಲ್ವ ಅಂತ ಹೇಳ್ಬಿಟ್ಟು ಬಂದಿದ್ದಷ್ಟೇ. ಅವ್ರಿಗೂ ಸ್ವಲ್ಪ ಏನೋ ಒಂದು ಚೇಂಜಸ್ ಸಿಗುತ್ತೆ. ಮತ್ತು ಈ ಥರ ಭ್ರಮರ ನೋಡಿರಲಿಲ್ಲ, ವೆರೈಟಿ ಕೇಕ್ಸ್ನ ಎಲ್ಲ ಡೆಕೋರೇಟ್ ಮಾಡಿರೋದನ್ನ. ಹಾಗಾಗಿ ಅವಳನ್ನ ಕರ್ಕೊಂಬಂದ್ವಿ. ಇಲ್ಲಿ ನೋಡ್ತಿದ್ರಲ್ವ ಡಬಲ್ ಕೇಕು, ತುಂಬ ಡಿಸೈನ್ ಕೇಕ್ಸ್ ಎಲ್ಲ ರೆಡಿ ಮಾಡಿದರು. ಇಲ್ಲಿ ಆಹಾರದಲ್ಲಿ ಪ್ರತಿ ಸಲನೂ ಅಷ್ಟೇ ತುಂಬ ವೆರೈಟಿ ಕೇಕ್ಸ್ನ ರೆಡಿ ಮಾಡಿರ್ತಾರೆ. ಆಲ್ಮೋಸ್ಟ್ ಇನ್ನೇನು ಖಾಲಿ ಆಗ್ತಾ ಬಂತು ಆ ಟೈಮಲ್ಲಿ ಬಂದಿರೋದು ನಾವು. ಅಂದರೆ ಬೆಳಗ್ಗೆನೇ ಬಂದಿದ್ರೆ ತುಂಬ ವೆರೈಟಿ ಕೇಕ್ಸ್ನ ನೋಡೋದಕ್ಕೆ ನಮ್ಗೆ ಸಿಗ್ತಾಯಿತ್ತು. ನೈಟ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೇಕ್ಸು ಕೂಡ ಖಾಲಿ ಆಗ್ತಾ ಇದೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.